ಡನ್. ಗೈಡ್ ಮಾಡ್ತಿರ್ತಾರ ಪ್ರತಿ ವಿಚಾರದಲ್ಲೂ ಕೂಡ, ಹೇಗೆ ಏನು ರಾಜಕೀಯ ಹೇಗಿದೆ ಈಗಿನ ಇತ್ತೀಚಿನ ದಿನಗಳಲ್ಲಿ ಅನ್ನೋದ್ರ ಬಗ್ಗೆ? ಖಂಡಿತವಾಗಿ ಪ್ರತಿನಿತ್ಯನೂ ಸುಮಾರು ಒಂದು ಅರ್ಧ ಗಂಟೆ ಆದ್ರೂ ಚರ್ಚೆ ಮಾಡ್ತಾ ಇರ್ತಾರೆ. ಏನ್ ನಡೀತಾ ಇದೆ, ಯಾವ ರೀತಿ ಏನು ಓಕೆ. ಚರ್ಚೆಗಳಂತ ಆಗ್ತಾ ಇರ್ತಾರೆ. ಯಾವುದರ ಬೇಸಿಸ್ ಮೇಲೆ ನಡೀತಾ ಇದೆ ಇತ್ತೀಚಿನ ರಾಜಕೀಯ ಅಂತ? ಮೊದ್ಲೆಲ್ಲ ಹೋರಾಟದ ಹಾದಿಯಲ್ಲಿ ಬರ್ತಾ ಇತ್ತು, ನೀರಿನ ವಿಚಾರ ಪ್ರತಿಧ್ವನಿ ಆಗ್ತಿತ್ತು, ಮತ್ತು ಜನಸಾಮಾನ್ಯರಿಗೆ ಈಸಿಯಾಗಿ ಆಕ್ಸೆಸ್ ಆಗುವಂತ ವಿಚಾರಗಳನ್ನ ಪ್ರತಿಧ್ವನಿಸ್ತಾ ಇದ್ರು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಆ ಟ್ರೆಂಡ್ ಬದಲಾಗಿದೆ ಅನ್ನೋದಿದೆ. ಏನಿದೆ ಟ್ರೆಂಡ್ ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿದ ಹಾಗೆ? ಇತ್ತೀಚಿನ ದಿನ ಮೊದ್ಲಿನ ತರ ರಾಜಕಾರಣ ಇವತ್ತು ಉಳಿದಿಲ್ಲ. ಇವತ್ತು ಮನಿ ಪವರ್, ಕಾಸ್ಟಿಸಮ್, ಈ ಬೇಸ್ ಮೇಲೆ ರಾಜಕಾರಣ ಹೋಗ್ತಾ ಇದೆ. ಯಾಕಂದ್ರೆ ಇವತ್ತು ನಮಗೋಸ್ಕರ ಕೆಲಸ ಮಾಡಿರ್ತಕ್ಕಂಥ ಸುಮಾರು ಕಾರ್ಯಕರ್ತರು, ಅವ್ರಿಗೆಲ್ಲ ಅವಕಾಶ ಸಿಗಬೇಕು, ಅವರು ಕೂಡ ರಾಜಕೀಯವಾಗಿ ಬೆಳಿಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ರಾಜಕಾರಣ ಮಾಡಬೇಕು. ಆದ್ರೆ ಅದು ಇವತ್ತು ಹೆಂಗಾಗಿದೆ ಅಂತಂದ್ರೆ, ಹಣವಂತ ತೋಳಬಲ, ಹಣಬಲ ಇದ್ದವ್ರು ಮಾತ್ರ ರಾಜಕಾರಣಕ್ಕೆ ಬರಬೇಕು ಅಂತ ಒಂದು ಟ್ರೆಂಡ್ ಚೇಂಜ್ ಆಗಿದೆ. ಓಕೆ. ಅದು ಇವತ್ತಿನ ದಿನಮಾನಕ್ಕೆ ಅದು ಸರಿ ಅಲ್ಲ ಅಂತ ನನ್ನ ವೈಯಕ್ತಿಕ ವಿಚಾರ. ಬದಲಾಗಬೇಕು, ಯುವಕರು ಬೆಳಿಬೇಕು. ಓಕೆ. ಹಣಬಲ, ಜಾತಿ ಬಲ ಯಾವ್ದು ಕೂಡ ಬರಬಾರ್ದು. ಯಾಕಂದ್ರೆ ಇವತ್ತು ಸಮಾಜ ಸೇವಕರು ಅನ್ಸ್ಕೊಂಡವ್ರು ಜಾತ್ಯಾತೀತವಾಗಿ ನಿಲ್ಬೇಕಾಗುತ್ತೆ, ಪಕ್ಷಾತೀತವಾಗಿ ನಿಲ್ಬೇಕಾಗುತ್ತೆ. ಮನೆಗೆ ಸಮಸ್ಯೆ ಅಂತ ಬಂದವ್ರಿಗೆ ಅವ್ರಿಗೆ ಪಕ್ಷಭೇದ, ಜಾತಿ ಭೇದ ಮಾಡ್ದೇನೆ ಅವ್ರಿಗೆ ಕೆಲಸ ಮಾಡ್ಕೊಡ್ತಾರೆ. ಕರೆಕ್ಟ್ ಸರ್. ಡಾಕ್ಟರ್ ಮಗ ಡಾಕ್ಟರ್ ಆದ್ರೆ, ಅಡ್ವೊಕೇಟ್ ಮಗ ಅಡ್ವೊಕೇಟ್ ಆದ್ರೆ ಯಾರು ಕೂಡ ಕೇಳಕ್ ಹೋಗಲ್ಲ. ರಾಜಕಾರಣಿ ಮಗ ರಾಜಕಾರಣಿ ಆಗ್ಬಿಟ್ರೆ ಮಾತ್ರ ಪ್ರಶ್ನೆ ಮಾಡ್ತೀವಲ್ಲ, ಯಾಕೆ? ಏನ್ ಅನ್ಸುತ್ತೆ ನಿಮಗೆ ಆ ವಿಚಾರದಲ್ಲಿ ಅಂತ? ಅದು ಕುಟುಂಬ ರಾಜಕಾರಣ, ಅದು ಇದೊಂದು ಪ್ರಾರಂಭ. ಇವತ್ತು ತಂದೆಯವರು ಕ್ಷೇತ್ರ ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಜನರ ಅಪೇಕ್ಷೆ ಇರುತ್ತೆ. ಓಕೆ. ಅವ್ರ ಕಾರ್ಯಕ್ರಮ ಬರ್ಲಿಲ್ಲ ಅಂತ ಅವ್ರು ನೋವಾಗುತ್ತೆ. ಆ ಸಂದರ್ಭದಲ್ಲಿ ಮನೆಯವ್ರು ಯಾರು ಹೋದ್ರೆ ಅವ್ರ ಸಮಾಧಾನ ಇರುತ್ತೆ. ಆ ತರ ಇರಬೇಕಾಗುತ್ತೆ, ಮಾಡ್ಲೇಬೇಕಾಗುತ್ತೆ. ಇವತ್ತು ಯಾಕಂದ್ರೆ ಪ್ರತಿನಿತ್ಯನೂ ಸ್ಥಳೀಯ ಶಾಸಕರು ಎಲ್ಲಾ ಕಾರ್ಯಕ್ರಮ ಹೋಗಕ್ ಆಗೋದಿಲ್ಲ. ಕೆಲವೊಂದ್ಸರಿ ಏನಾಗುತ್ತೆ, ತುಂಬಾ ಜನ ಇರ್ತಾರೆ, ಕಾರ್ಯಕ್ರಮ ತಡವಾಗುತ್ತೆ. ಅವತ್ತು ಆ ಸಂದರ್ಭದಲ್ಲಿ ನಾವು ಯಾರಾದ್ರೂ ಹೋದ್ರೆ ಅವ್ರಿಗೊಂದು ಸಮಾಧಾನ ಇರುತ್ತೆ. ಅವತ್ತಪ್ಪ ಅವ್ರು ಬರ್ಲಿಲ್ಲ, ಅವ್ರ ಮಗ ಆದ್ರೂ ಬಂದ. ಓಕೆ. ಆ ನಿಟ್ಟಿನಲ್ಲಿ ನಾವು ಮಾಡ್ಕೊಂಡು ಹೋಗ್ಬೇಕು. ಬಟ್ ಅದೇನೋ ಇವತ್ತು ದುರ್ದೈವ, ರಾಜಕಾರಣಿಗಳ ಮಕ್ಕಳು ರಾಜಕಾರಣಕ್ಕೆ ಬಂದ್ರೆ ಕುಟುಂಬ ರಾಜಕಾರಣ ಅಂತಾರೆ. ಬಟ್ ಅದ್ಯಾವ್ದು ನಮ್ಗೆ ಕಿವಿ ಕೊಡಿದ್ರೆ ಕೆಲಸ ನಾವು ಮಾಡ್ಕೊಂಡು ಹೋಗ್ತೀವಿ.